ವೇದಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಅಡರಿದ್ದಂತಹ ಸಂದರ್ಭದಲ್ಲಿ ಯಾವುದೋ ಕಡೆ ನನ್ನ ಚಿತ್ತಗಮನವಾದಂತಹ ಕಾಲಕ್ಕೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಆಗಮನವಾಯಿತು. ಸರಿ, ನಾನೊಬ್ಬಳೇ ಇದ್ದು ಆ ಕಡೆ ಚಿಂತಿಸುತ್ತಾ ಇರಬೇಕು ಅಂತ ಆದ್ರೆ ನೀವು ಬಂದಾಗ ನನಗೆ ಏನೋ ಒಂದು ರೀತಿಯಾದಂತಹ ಸಂತೋಷದ ವಾತಾವರಣ ಸೃಷ್ಟಿಯಾಯಿತು. ನನ್ನ ಆಗಮನದಿಂದ ಸಂತೋಷವಾಯಿತೆ. ಹೌದು, ನಮ್ಮ ಉದ್ದೇಶವೂ ಅದುವೇ ಅಮ್ಮ. ಎಲ್ಲಿ ಹೋದರೂ ಅಲ್ಲಿರುವವರಿಗೆ ಸುಖ, ನೆಮ್ಮದಿ, ಶಾಂತಿ ಸಿಗಬೇಕು. ಸಂತೋಷ ಆಯ್ತಲ್ಲ, ಆಗಲಿ ಆಗಲಿ. ಹಾಗಾಗಿ ನಿಮ್ಮಲ್ಲಿ ಮಾತನಾಡುವ ಅಂತ ಈಗ ಮನ ಮಾಡಿದೆ. ಓಹೋ, ನೀವೇ ಹಲವಾರು ಪ್ರಶ್ನೆಗಳನ್ನು ಕೇಳಿದವರಿದ್ದೀರಿ. ಪರಿಚಯ ಕೇಳಿದ್ದು? ಕೇಳಿದವರಿಗೆ ಪರಿಚಯ ಹೇಳುವುದು ಧರ್ಮ ತಾನೇ. ನಾವು ಬೇರೆಲ್ಲಿಯವರೂ ಅಲ್ಲ, ಅಯೋಧ್ಯೆ ಕಡೆಯಿಂದ ಬಂದವರು. ಅಯೋಧ್ಯೆಯವರು? ಹೌದು. ಅಯೋಧ್ಯೆಯಲ್ಲಿ ದಶರಥನ ಮಕ್ಕಳು 4. ಅವರಲ್ಲಿ ಹಿರಿಯ ಮಗನಾದ ರಾಮ, ಲಕ್ಷ್ಮಣ, ನಾನು ಅವಳ ಧರ್ಮಪತ್ನಿ ಸೀತೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದವರಿದ್ದೇವೆ. ಓಹೋ, ಇಲ್ಲಿ ಹಲವು ಸಮಯಗಳಿಂದ ನಾವು ವಾಸಿಸುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಈಗ ಈ ಕುಟೀರದೊಳಗೆ ನಾನೊಬ್ಬಳೇ ಇದ್ದೇನೆ. ಹಾಗಾದರೆ ಅವರು ನಮ್ಮ ಕುಟೀರದ ಸಮೀಪಕ್ಕೊಂದು ಜಿಂಕೆಯೊಂದು ಬಂತು. ವಿಶೇಷವಾದ ಜಿಂಕೆಯನ್ನು ಕಂಡಾಗ ಅದು ಬೇಕು ಅಂತ ಅನಿಸಿತೊಡಗಿತು. ತಪ್ಪಲ್ಲವಮ್ಮ? ಹಾಗಾಗಿ ಅದನ್ನು ನನಗೆ ಪಡಿಬೇಕೆಂಬುದಾಗಿ ತಂದು ಕೊಡಬೇಕು ಅಂತ ಕೇಳಿಕೊಂಡೆ. ನನ್ನವರದನ್ನು ಅಟ್ಟಿಸಿಕೊಂಡು ಹೋದ ಕಾಲಕ್ಕೆ ಏನೋ ಆರ್ತಧ್ವನಿ ಕೇಳಿಸಿತ್ತು. ನೀವೇ ಆಡಿದ್ದೀರಲ್ಲ, ಇಲ್ಲಿ ರಾಕ್ಷಸರೆಲ್ಲ ಇರುವಂತಹ ವನ ಅಂತ. ಹಾಗೆ ಎಂಬ ಭಯ ಒಮ್ಮೆ ಆವರಿಸಿತು. ಹಾಗಾಗಿ ಮೈದುನ ಲಕ್ಷ್ಮಣನನ್ನು ಅತ್ತ ಕಳಿಸಿದೆ. ಹೋಗಿ ತುಂಬ ಸಮಯವಾಯಿತು, ಇನ್ನೂ ಅವರಿಬ್ಬರು ಇತ್ತ ಕಡೆ ಬರಲಿಲ್ಲ. ಹಾಗಾಗಿ ಯಾವಾಗ ಬರುತ್ತಾರೋ ಅಂತ ಅವರ ನಿರೀಕ್ಷೆಯಲ್ಲೇ ನಾನು ಕಾಲವನ್ನು ಕಳೀತಾ ಇದ್ದೇನೆ. ಆಗಲಮ್ಮ, ಆಗ ನೀವು ಬಂದಿರಿ. ನಾನು ಬಂದದ್ದು ಒಳ್ಳೆಯದಾಯಿತು. ಯಾಕೆ? ಪರಿಚಯವನ್ನು ಕೇಳುವಾಗಲೇ ನನಗೆ ಅರ್ಥ ಆಯಿತು. ಅಯೋಧ್ಯೆಯವರು ಸೂರ್ಯವಂಶೀಯರು. ಎಂತ ಯೋಗ್ಯತೆ! ಚಕ್ರವರ್ತಿ ಪೀಠವಲ್ವೇ ಅದು? ಹೌದು. ಸೂರ್ಯನ ಕಿರಣಗಳು ಎಲ್ಲೆಲ್ಲ ಪಸರಿಸುತ್ತವೋ ಅಲ್ಲೆಲ್ಲ ಅವರ ಅಧಿಕಾರ ಇದೆ ಅಂತ ನಾನು ಕೇಳಿ ತಿಳಿದುಕೊಂಡಿದ್ದೀರಿ. ಹಾಗಿದ್ರೆ ನಾನು ತಿಳಿದವನೇ ಇದ್ದೇನೆ. ರಾಮ ಲಕ್ಷ್ಮಣರು, ರಾಮನ ಮಡದಿ ಸೀತೆ ನೀನು. ಹೌದು. ಜೊತೆಯಾಗಿ ಬಂದವರು. ಹೌದು. ವನವಾಸ ದೀಕ್ಷೆ ಒಳ್ಳೆಯ ಸಂಕಲ್ಪವಮ್ಮ. ಪುಣ್ಯದ ಕಾರ್ಯದಲ್ಲಿದ್ದೀರಿ ನೀವು. ಆದರೆ ಈ ಕಾಲಕ್ಕೆ ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಹೌದು. ಒಬ್ಬರೇ ಇದ್ದೀರಿ. ಒಳ್ಳೇದಾಯ್ತು. ಅಂದರೆ ನಾನೀಗ ಒಬ್ಬಳಿರೋದು ನಿಮಗೆ ಒಳ್ಳೇದಾಯ್ತು ಅಂತಲೂ? ನನಗೆ ಏನಮ್ಮ, ಮತ್ತೆ ನೀವು ಒಬ್ಬರಾದರೂ ಇದ್ದೀರಲ್ಲ ಅಂತ ಒಂದು ತೃಪ್ತಿ. ಹಾಗೆ ಯಾಕೆ? ದೂರದಿಂದ ಈ ಮನೆಯನ್ನು ನೋಡಿ ಆಸೆಯಿಂದ ಬಂದದ್ದು ಎಂದರೆ ನನ್ನ ಆಸೆ ಏನು? ಏನು? ಹೊಟ್ಟೆಗೆ ಒಂದಿಷ್ಟು ಏನಾದರೂ ಸಿಗಬೇಕು, ಅಷ್ಟೇ ಅಲ್ಲವೇ? ಹೊಟ್ಟೆ ತುಂಬಿದರೆ ನಿಮ್ಮನ್ನು ಆಶೀರ್ವದಿಸುವುದು, ಇನ್ನೊಂದು ಕಡೆಗೆ ಹೋಗುವುದು. ನಾನು ಆ ದೃಷ್ಟಿಯಿಂದ ಹೇಳಿದ್ದು. ನೀವು ಒಬ್ಬರಾದರೂ ಇಲ್ಲಿ ಇದ್ದದ್ದರಿಂದ ನನ್ನ ಆಸೆ ಈಡೇರ್ತದೆ. ಏನಾದರೂ ತಿನ್ನುವುದಕ್ಕೆ ಸಿಗಬಹುದು, ಯಾಕಂದ್ರೆ ಕೊಡುವುದಕ್ಕೆ ನೀವಿದ್ದೀರಲ್ಲ. ಹಾ, ಆದ್ದರಿಂದ ಸಂತೋಷವಾಯ್ತಮ್ಮ. ಏನಾದರೂ ತಿನ್ನುವುದಕ್ಕೆ ಕೊಡಿ.
ಮುನಿಪೋತ್ತಮರೇ, ಈಗ ನೀವು ಭಿಕ್ಷೆಯನ್ನು ಬೇಡುತ್ತಾ ಇದ್ದೀರಿ. ಹೌದು. ನಾನೀಗ ಭಿಕ್ಷೆಯನ್ನು ಕೊಡಬೇಕು ಅಂತ ನೀವು ಆಡುವುದು. ಆದ್ರೆ ಏನೋ ಒಂದು ತೊಡಕು ಅಂತ ಕಾಣಿಸ್ತದೆ. ಯಾಕೆ? ಅಡುಗೆ ಊಟಗಳೆಂಬ ಕೊಡವೆಯೇ ನಮಗಿಲ್ಲ. ಅಡುಗೆ ಊಟಗಳೆಂಬ ಗೊಡವೆಯೇ ನಮಗಿಲ್ಲ, ಗೊಡವೆಯೇ ನಮಗಿಲ್ಲ. ಅಡವಿ ಫಲಾಹಾರದೊಳಗೆ ಕೊಡುವೆನೆಂದರೆ ತಮ್ಮನಾಜ್ಞೆಯ ಮೀರಿ, ಕೊಡುವೆನೆಂದರೆ ತಮ್ಮನಾಜ್ಞೆಯ ಮೀರಿ ಮುಂದಡಿ ಇಡಬೇಡವೆಂದಿಹನೋ, ಮುಂದಡಿ ಇಡಬೇಡವೆಂದಿಹನೋ. ಅಡುಗೆ ಊಟಗಳೆಂಬ ಗೊಡವೆಯೇ ನಮಗಿಲ್ಲ, ಅಡವಿ ಫಲಾಹಾರದೊಳಗೆ ಸನ್ಯಾಸಿಗಳೇ, ಭಿಕ್ಷೆಯನ್ನು ಬಯಸಿ ನೀವು ಬಂದವರು. ಹೌದಮ್ಮ. ಹಸಿದು ಬಂದವರಿದ್ದೀರಿ. ಹಸಿದವರಿಗೆ ಆಹಾರವಾಗಿ ಊಟವನ್ನು ನೀಡಬೇಕು, ಅದು ಧರ್ಮ. ಆದರೆ ನಾವು ಇಲ್ಲಿ ಅಡುಗೆ ಮಾಡುವುದೇ ಇಲ್ಲ, ಅಡುಗೆ ಊಟ ಎಂಬಂತಹ ಗೊಡವೆಯೇ ನಮಗಿಲ್ಲ. ನಾವು ಯಾವುದನ್ನು ಬೇಯಿಸಿ ತಿನ್ನುವಂತಹ ಪರಿಪಾಠವನ್ನೇ ಇಟ್ಟುಕೊಂಡವರಲ್ಲ. ಈ ವನದಲ್ಲಿ ಸಿಗುವಂತಹ ಕಂದಮೂಲಗಳನ್ನು, ಫಲಗಳನ್ನು ತಿಂದು ನಾವು ಬದುಕುವಂಥವರು. ಹಾಗಾಗಿ ನಿಮಗೆ ಏನು ಕೊಡಬೇಕು ಅಂತ ಈಗ ಕಾಣುತ್ತಾ ಇಲ್ಲ ನನಗೆ. ಅಮ್ಮ, ಇಲ್ಲಿ ಏನಿದೆಯೋ ಅದನ್ನು ನೀವು ಸಂತೋಷದಿಂದ ದಾನ ಮಾಡಿದರೆ ನಮ್ಮ ಪಾಲಿಗೆ ಅದಕ್ಕಿಂತ ಶ್ರೇಷ್ಠವಾದ ಇನ್ನೇನು ಉಂಟು? ಅಲ್ಲ, ನಾವೇನು ತಿನ್ನುತ್ತೇವೆ ಅದು ನಿಮಗೆ ಕೊಟ್ಟರೆ ಆಗುತ್ತದೆ ಅಂತಲೋ. ಅಷ್ಟೇ. ಅಡುಗೆ ಮಾಡಬೇಕು, ಮೃಷ್ಟಾನ್ನ ಭೋಜನವನ್ನೇ ಬಯಸಿದವನೇ ನಾನು. ಛೇ, ಇಲ್ಲಿ ಏನಿದೆ? ನೀವು ಏನನ್ನು ತಿಂತೀರಿ? ಈ ಕಾಡಿನಲ್ಲಿರುವಂತಹ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು, ಅದನ್ನೇ ಕೊಟ್ಟರಾಯಿತು. ಕೊಡಬಹುದಿತ್ತು. ಲಕ್ಷ್ಮಣ ತಂದಿಟ್ಟಂತಹ ಫಲಗಳೂ ಇವೆ. ಮತ್ತೇನುಂಟಮ್ಮ? ಆದರೆ ನಾನು ಆಗಲೇ ಆಡಿದೆ, ನನ್ನವರನ್ನು ಹಿಂಬಾಲಿಸಿಕೊಂಡು ಹೋಗುವಂತಹ ಕಾಲಕ್ಕೆ ಲಕ್ಷ್ಮಣ ನೋಡಿ ಇಲ್ಲಿ ಗೆರೆಗಳನ್ನು ಎಳೆದಿದ್ದಾನೆ. ಗೆರೆ ಉಂಟು? ಹೌದಲ್ವೇ? ಎಂತದಮ್ಮ ಅದು? ಆ ಗೆರೆಯನ್ನು ಮೀರಿ ನಾನು ಹೋಗಬಾರದು, ಅದರ ಒಳಗಡೆ ಇರಬೇಕು. ನನ್ನ ರಕ್ಷಣೆಗಾಗಿ ಅವನು ಬರೆದು ಹೋಗಿದ್ದಾನೆ. ಹಾಗಾಗಿ ಅವನ ಆಜ್ಞೆ ಇದೆ, ಅದನ್ನು ಮೀರಿ ಹೋಗಬಾರದು ಅಂತ. ಅದನ್ನು ದಾಟಿ ನಾನು ನಿಮಗೆ ಭಿಕ್ಷೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗೆ ಯೋಚಿಸುದು. ನೀವು ಸ್ವಲ್ಪ ಹೊತ್ತು ತಡೆದಿರಿ ಅಂತ ಆದ್ರೆ ಈಗ ನಮ್ಮವರು ಬರಬಹುದು, ಆಗ ನಾವು ಭಿಕ್ಷೆ ಕೊಡುವ. ಅಮ್ಮ, ಏನೋ ನೆವನ ಹೇಳಿದಾಗೆ ಕಾಣಿಸ್ತಾ ಉಂಟು. ನೆವನ ಹೇಳುವ ದೇದಗೆ ನಾದೇಹಿ ಎಂದರೆ ನಾತಿ ಎನ್ನಬಹುದೇ. ಶಿವನಾಣೆ ನಾ 3 ದಿನದೊಳು ಏನು ಒಂದಾಹಾರವ ಕೊಳ್ಳದಿಲ್ಲಿಗೆ ಹಸಿದು ಬಂದವನು. ನೆವನ ಹೇಳುವ ದೇದಗೆ. ಅಮ್ಮ, ಮುನಿಪೋತ್ತಮ, ಮಾತುಗಳು ಯಾಕೋ ನನಗೆ ರುಚಿಸುತ್ತಾ ಇಲ್ಲ. ಅಂದರೆ ಏನೋ ನೆವನ ಹೇಳಿದ ಹಾಗೆ ಕಾಣಿಸ್ತಾ ಉಂಟು. ಕೊಡಬೇಕು, ಹೇಗೆ ಕೊಡ್ಲಿ? ಅಲ್ಲದೆ ಹೋದರೆ ಇದೊಂದು ಕಾರಣವಮ್ಮ ಅಲ್ವೇ? ಹಸಿದು ಬಂದವರಿಗೆ ಏನಾದರೂ ಕೊಡುವುದಕ್ಕೆ ಸಿಕ್ಕಿದ್ದೇ ಮಹಾಯೋಗ ಅಂತ ಭಾವಿಸುವವರು.
ಹೌದು. ಅಂತಹ ಉನ್ನತವಾದ ಕುಲ ನಿಮ್ಮದು, ಅಂತಹ ಹಿರಿಮೆಯನ್ನು ಹೊಂದಿದವರು ಈ ಕಾಲಕ್ಕೆ ಹಸಿದು ಬಂದಂತಹ ನನ್ನಂತಹ ಒಬ್ಬ ಬಡ ಸನ್ಯಾಸಿಗೆ ಕೊಡುವುದಕ್ಕೆ ಏನೋ ಕಾರಣ ಹೇಳುತ್ತಾ ಇರುವಿರಲ್ಲ. ಸತ್ಯ ಹೇಳುತ್ತೇನೆ ತಾಯಿ, ಏನು 3 ದಿವಸ ಆಯಿತು ಏನು ಆಹಾರ ಉಣ್ಣದೆ 3 ದಿವಸಗಳಾಯಿತು. ಹೌದೇ? ಹಾಗಾದರೆ ನಾನು ಯಾವ ರೀತಿಯಲ್ಲಿದ್ದೇನೆ ಈ ಕಾಲಕ್ಕೆ ಅದನ್ನಾದರೂ ಊಹಿಸಬಹುದಲ್ವೇ? ಅದನ್ನು ಯೋಚಿಸಿ ನನಗೆ ತಿನ್ನುವುದಕ್ಕೆ ಕೊಡುವುದನ್ನು ಬಿಟ್ಟು ಲಕ್ಷ್ಮಣ ರೇಖೆಯನ್ನು ಹಾಕಿದ್ದಾನೆ. ಹೌದು, ತಡೆಯೊಡ್ಡಿದ್ದಾನೆ. ಇರಬಹುದು ಇಲ್ಲಿಯ ಪರಿಸ್ಥಿತಿ, ಪರಿಸರ ಏನಾದರೂ ತೊಂದರೆಗಳಾದೀತು ಎನ್ನುವ ಕಾರಣಕ್ಕೆ ಈ ದಿಗ್ಬಂಧನ ಮಾಡಿದ್ದು. ಹೌದು, ಸನ್ಯಾಸಿಯೊಬ್ಬ ಬಂದರೆ ಅವನಿಗೆ ತಿನ್ನುವುದಕ್ಕೆ ಕೊಡಬೇಡ ಅಂತ ಅದರ ಅರ್ಥವೋ ಹೇಳು. ಅಲ್ಲವೇ ಅಲ್ಲ. ಆ ದಿಗ್ಬಂಧನ ಇದಕ್ಕಲ್ಲ, ಇದಕ್ಕೆ ಯಾಕೆ ಅದನ್ನು ಅನ್ವಯಿಸ್ತಾ ಇದ್ದೀರಿ? ಅದಕ್ಕೆ ಹೇಳಿದ್ದು, ಏನೋ ನೆವನ ಹೇಳ್ತಾ ಇದ್ದೀರಿ. ಆದ ಕಾರಣವೇ ಹೇಳಿದ್ದು ನಾನು. ನನ್ನ ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಏನನ್ನಾದರೂ ಕೊಡುವುದು ಬಿಟ್ಟು ಸುಮ್ಮನೆ ಕಾರಣ ಹೇಳುತ್ತಾ ಇದ್ದೀರಲ್ಲ, ಕಾರಣ ಹೇಳುತ್ತಾ ಮುಂದುವರೆದರೆ ಪರಿಸ್ಥಿತಿ ಹಾಳಾದೀತಮ್ಮ. ಏನು ಸ್ವಾಮಿ? ಯಾಕೆ ಗೊತ್ತಾ? ಇಲ್ಲಿಂದ ಮುಂದೆ ಹೋಗುವ ಹಾಗಿಲ್ಲ, ಅಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ. ಏನೂ ತಿನ್ನದೆ ನಾನು ಇಲ್ಲಿಯೇ ಉಳಿದೆ ಎಂದಾದರೆ ಅದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಹಸಿದು ಬಂದಂಥ ಸನ್ಯಾಸಿಯೊಬ್ಬ ರಿಕ್ತಹಸ್ತನಾಗಿ ಹೋದರೆ ಅದಕ್ಕಿಂತ ದೊಡ್ಡ ಶಾಪ ಬೇಡ. ಅಲ್ಲ, ಹಸಿವಿನಿಂದ ಕಂಗೆಟ್ಟು ನಾನು ಇಲ್ಲಿಯೇ ಎಲ್ಲಿಯಾದರೂ ಪ್ರಾಣ ಬಿಟ್ಟರೆ, ಹೇಳಬೇಡಿ ಹಾಗೆ ಹೇಳಬೇಡಿ. ಮತ್ತೆ ಜಿಂಕೆಯನ್ನು ತರಲಿಕ್ಕೆ ಹೋದ ರಾಮ ಬಂದಾಗ ಅವನಿಗೆ ಇನ್ನೊಂದು ಕೆಲಸ ಆದೀತು. ಯಾಕಮ್ಮ ಇದನ್ನೆಲ್ಲ ಎಳೆದು ಹಾಕುತ್ತಾ ಇದ್ದೀರಿ? ಏನಾದರೂ ಇದ್ದರೆ ಕೊಟ್ಟು ಬಿಡಬಾರ್ದೆ? ಯೋಚಿಸ್ಬೇಕಲ್ವೇ? ನಾನಾ ಪ್ರಕಾರದಲ್ಲಿ ಕಳ ಕಪಟದು ನುಡಿದು ಮಾನಿನಿಯ ಮನದ ಸಂಶಯ ನಿವೃತ್ತಿಯ ಮಾಡಿ ಏನು ಬಂದರು ಬರಲಿ ಎನ್ನುತ್ತಾ ಆಜೆಯೋ ದಾಟುತ್ತ ಅವನಿಸುತ್ತೆ ನಡೆ ತಂದಳು. ನಾನಾ ಪ್ರಕಾರದಲ್ಲಿ ಕಳ ಕಪಟದು ನುಡಿದು ಓ ಸನ್ಯಾಸಿಗಳೇ, ನೀವು ಮಾತನಾಡುತ್ತಾ ಇರುವಾಗ ನೀವು ಆಡುವುದೆಲ್ಲ ಸತ್ಯ ಅಂತ ಭಾವಿಸುವುದಕ್ಕೆ ತೊಡಗಿದೆ. ಸನ್ಯಾಸಿಗಳೊಬ್ಬರು ಕೇಳಿದಾಗ ಕೊಡಬೇಡ ಅಂತ ಹೇಳಲಿಲ್ಲ. ನಿಮಗೆ ಕೊಡುವುದು ಉಚಿತ, ಇಲ್ಲ ಅಂತಾದರೆ ನಮ್ಮ ಕುಲಕ್ಕೆ ಶಾಪ ತಟ್ಟುತ್ತದೆ. ನನ್ನಿಂದಾಗಿ ಆ ರೀತಿಯ ಶಾಪವೊಂದು ಒದಗಿತು ಅಂತಾದರೆ ಚೇಚೆ, ಅದಕ್ಕೆ ಕಾರಣಗಳು ನಾನಾಗಬಾರದು. ನಾನು ಇಂಥ ಸಂದಿಗ್ಧ ಸ್ಥಿತಿಗೆ ಕಾರಣನಾಗುತ್ತಿರಲಿಲ್ಲ. ನಾನೇ ನೇರವಾಗಿ ಬಂದು ಸ್ವೀಕರಿಸ್ತಾ ಇದ್ದೆ. ಆದರೆ ನಮ್ಮ ಸ್ವಭಾವ ಅದಲ್ಲ. ನೀನು ಒಬ್ಬಳೇ ಇರುವುದು, ನೇರವಾಗಿ ಆಶ್ರಮವನ್ನು ಪ್ರವೇಶಿಸಲಾರೆ. ಆದ್ದರಿಂದಲೇ ಹೇಳಿದ್ದಲ್ವೇ ಅಮ್ಮ, ನೀವೇ ಈ ಕಡೆಗೆ ಬಂದು ಕೊಡಬೇಕು. ಈಗ ಆ ಕಡೆಗೆ ಬಂದೇ ಕೊಡಬೇಕು. ನಿಮಗೆ ಕೊಡದೇ ಇದ್ರೆ ನಿಮ್ಮ ಪ್ರಾಣವೇ ಸರಿ. ನಿಮಗೆ ಈ ಕಾಲಕ್ಕೆ ನಾನು ಆ ಭಿಕ್ಷೆಯನ್ನು ನೀಡಬೇಕಾದ್ದು ನನಗೆ ಧರ್ಮ. ಹಾಗಾಗಿ ಒಳಗಿನಿಂದ ಫಲಗಳನ್ನು ತಂದಿದ್ದೇನೆ. ಇಕೊಳ್ಳಿ, ತೆಗೆದುಕೊಳ್ಳಿ. ಹೀಗೆ ಬನ್ನಿ, ತೆಗೆದುಕೊಳ್ಳಿ, ಈ ಕಡೆಗೆ ತೆಗೆದುಕೊಳ್ಳಿ. ಈ ಕಡೆಗೆ ಬನ್ನಿ. ಭಾನು ಮಾರ್ಗದಿ ಸಿಕ್ಕಿದೆ. ಸರಿಯಾಗಿ ಕಣ್ಣು ತೆರೆದು ನೋಡು. ಬಿ ದೇವದಾಸ್.
Devadas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devadas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಸುವರ್ಣಲಂಕಾಧೀಶ ರಾವಣೇಶ್ವರ, ನನ್ನ ತಂಗಿಯಾದ ಶೂರ್ಪನಖಿಗೆ ರಾಮನೆಸಗಿದಂತಹ ಅನ್ಯಾಯ, ಅದಕ್ಕೆ ಪ್ರಾಯಶ್ಚಿತವಾಗಿ ನಿನ್ನನ್ನು ಅಪಹರಿಸಿ ಕೊಂಡೊಯ್ಯುತ್ತಾ ಇದ್ದೇನೆ. ನಿನ್ನ ಅಪಹರಣದಿಂದಾಗಿ ಕಣ್ಣೀರಿರಿಸಿದ ರಾಮ ನರಳಬೇಕು. ಹೆಣ್ಣಿನ ಕಷ್ಟ ಏನು, ಹೆಣ್ಣಿಗೆ ದುಃಖ ಕೊಟ್ಟದ್ದಕ್ಕೆ ಶಿಕ್ಷೆ ಏನು ಎನ್ನುವುದನ್ನು ಅನುಭವಿಸಬೇಕು. ಅದಕ್ಕಾಗಿಯೇ ನಿನ್ನನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ಯುತ್ತಾ ಇದ್ದೇನೆ. ಅದು ಅಲ್ಲಿರುವಂತಹ ಪುಷ್ಪಕ ವಿಮಾನ, ಅದರಲ್ಲಿ ನಿನ್ನನ್ನು ಏರಿಸಿ ದಕ್ಷಿಣಾಭಿಮುಖವಾಗಿ ಸಾಗುತ್ತೇನೆ. ಹೆಣ್ಣು ಜನ್ಮವೇ ಸಾಕು ಎನ್ನ ಕಂಡು ಮರೆಯಿರೋ ರಾಮ ರಾಮಯ ಬಂದು ಕಣ್ಣಿಲಿ ಕಾಣಬಾರದೆ ಎಂದ ವಿಧಿಯೇ ಶ್ರೀರಾಮ ರಾಮ ರಾಮ. ಅಯ್ಯೋ, ಎಂಥ ಸ್ಥಿತಿ ನನಗೆ ಒದಗಿ ಬಂತು. ಸನ್ಯಾಸಿಯೊಬ್ಬರು ಎಂದು ನಂಬಿ ಇವರಿಗೆ ಭಿಕ್ಷೆ ಕೊಡುವುದಕ್ಕೋದರೆ ಈ ದುಷ್ಟ ಕಳ್ಳ ಎಳೆದೊಯ್ಯುತ್ತಾ ಇದ್ದಾನಲ್ಲ. ಈ ಲೋಕವೇ ಅರಿಯಬೇಕು ಹೆಣ್ಣು ಜನ್ಮ ಏನು, ನನ್ನನ್ನು ನೋಡಿ ತಿಳಿಯಬೇಕು. ಯಾಕಾಗಿ ಆ ಕಾಲಕ್ಕೆ ಆ ಮೃಗಕ್ಕಾಗಿ ನಾನು ಹವಣಿಸಿದೆನು. ದಶರಥನ ಸೊಸೆ, ಜನಕರಾಯನ ಮಗಳು, ಆ ಜಗದೇಕ ವೀರನಾದ ರಾಮನ ಪತ್ನಿಯಾದ ಈ ಸೀತೆಗೆ ಈ ಕಾಲಕ್ಕೆ ಬಂದಂತಹ ಸ್ಥಿತಿಯನ್ನು ಗಮನಿಸಿದರೆ ಲೋಕವೇ ನೋಡಬೇಕು. ಹೆಣ್ಣು ಜನ್ಮಕ್ಕೆ ಎಷ್ಟು ಕಷ್ಟ ಇದೆ, ಯಾವ ರೀತಿ ಇರಬೇಕು ಎಂಬುದಾಗಿ ನನ್ನನ್ನು ನೋಡಿ ಕಲಿಯಬೇಕು. ಎಲ್ಲರೂ ಇದ್ದರೂ ಈಗ ಯಾರೂ ಇಲ್ಲದಂತಹ ಸ್ಥಿತಿ. ನನ್ನನ್ನು ಕಾಪಾಡುವವರಾದ
ಲಕ್ಷ್ಮಣ ಲಕ್ಷ್ಮಣ ರೇಖೆಯನ್ನು ಬರೆದು ಹೋದರೆ ಅದನ್ನೇ ಮೀರಿ ಬಂದಂತಹ ನಾನು ನನಗೆ ಕೇಡನ್ನು ತಂದುಕೊಂಡಂತಾಯಿತಲ್ಲವೇ? ಅಯ್ಯೋ, ಯಾರಿದ್ದಾರೆ ನನ್ನನ್ನು ಕಾಪಾಡುವುದಕ್ಕೆ? ರಕ್ಷಿಸಿ ರಕ್ಷಿಸಿ, ಕಾಪಾಡಿ ಕಾಪಾಡಿ. ಶರಣರು ಶ್ರೇಷ್ಠ ಸಾಧುಗಳ ರಸ ಬಲು ಧೀರ ವರ ಪಕ್ಷಿ ರಾಜ ಸನ್ಮಾರ್ಗ ಸಂಚರಣ ಸತ್ಪರಮ ಕರುಣಾ ಶರದಿಯ ಜಟಾಯುವು ಬಂದು ಧನುಜನಂ ತಡೆದೆಂದರು. ಏನದು? ಹೆಣ್ಣಿನ ಒಂದು ಆರ್ತನಾದ ಕೇಳುತ್ತಾ ಉಂಟು. ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ ಎಂಬುದು ಸ್ಪಷ್ಟ. ಯೋಚನೆ ಮಾಡುತ್ತಾ ಇದ್ರೆ ನಾನು ಸೂರ್ಯನ ರತಿಕಾಂತ ಅರುಣನ ಮಕ್ಕಳಲ್ಲಿ ಜಟಯುನೆಂಬಾತ, ಮತ್ತೊಬ್ಬ ಸಂಪಾತಿ. ನಾವಿರುವರು ಸೂರ್ಯನ ಹಿಡಿದಕ್ಕೋದಾಗ ಸೂರ್ಯನ ಬೆಳಕಿನಿಂದ ನನ್ನನ್ನು ರಕ್ಷಿಸಿದವ ನನ್ನಣ್ಣ ಎಲ್ಲಿದ್ದಾನೋ ಗೊತ್ತಿಲ್ಲ. ಅದೇ ಕಷ್ಟದಲ್ಲಿದ್ದಾಗ ಚಕ್ರವರ್ತಿ ಪೀಠ ಅಂತ ದಶರಥ ಅವನ ಶರಣು ಹೋಗಿ ಅವರನ್ನು ಧ್ಯಾನಿಸ್ತಾ ಇದ್ದವರು. ಅವರ ಮಕ್ಕಳು ಇತ್ತೀಚೆಗೆ ವನಕ್ಕೆ ಬಂದಿದ್ದಾರಂತೆ. ಹೆಣ್ಣಿನ ಧ್ವನಿ ಕೇಳುವಾಗ ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಉಂಟೆ? ಮೇಲಕ್ಕೆ ದೃಷ್ಟಿ ಹಾಯಿಸಿದರೆ ವಿಮಾನದಲ್ಲಿ ಪುಷ್ಪಕ ವಿಮಾನ, ಹೆಣ್ಣೊಬ್ಬಳು, ಯಾರೇ ಇರಲಿ ಹೋಗುತ್ತೇನೆ. ಎಲ್ಲಿಗೆ ಒಯ್ವೆಯೋ ಕಳ್ಳ ರಕ್ಕಸ? ನೀನೆ. ಹೆಣ್ಣೊಬ್ಬಳು ಕಣ್ಣೀರು ಸುರಿಸ್ತಾ ಇದ್ದಾಳೆ, ಬೊಬ್ಬಿಡುತ್ತಾ ಇದ್ದಾಳೆ, ಸಹಾಯಕ್ಕಾಗಿ ಯಾಚಿಸ್ತಾ ಇದ್ದಾಳೆ. ಅಂತ ಸಮಯದಲ್ಲಿ ಖಡ್ಗವನ್ನು ಜಳಪಿಸಿಕೊಂಡು ವಿಮಾನದಲ್ಲಿ ಅವಳನ್ನು ಅಪಹರಿಸ್ತಾ ಇದ್ದೀಯಲ್ಲ, ಅಪಹರಿಸುವುದರಿಂದಲೇ ನೀನು ಕಳ್ಳ. ಇವಳು ಅರ್ಥಾದ ಮಾಡುತ್ತಾ ಇದ್ದಾಳೆ, ಯಾಕೆ ನಿನ್ನ ದೇಹವನ್ನು ನೋಡಿ. ಆದ್ದರಿಂದ ನೀನು ರಕ್ಕಸ, ಕಳ್ಳ ರಕ್ಕಸ. ಇದೋ ಈ ಸೀತಾ ಮಾತೆ ನನಗೆ ತಿಳಿದವಳೆ. ಇಂಥ ಅನರ್ಥವನ್ನು ಮಾಡಬೇಡ. ಅವಳನ್ನು ಬಿಟ್ಟು ಮುಂದೆ ಸಾಗು, ಇಲ್ಲ ಇದ್ರೆ ಬಿಡಲಾರೆ. ದಾರಿ ಬಿಡು. ನನಗೆ ಬೇಕಾದಲ್ಲಿಗೆ ಕರೆದುಕೊಂಡು ಹೋಗುತ್ತಾ ಇದ್ದೇನೆ. ಅಷ್ಟಕ್ಕೂ ಎಲ್ಲಿಗೆ ಕರೆದುಕೊಂಡು ಹೋಗುವುದು, ಕೇಳುವುದಕ್ಕೆ ನಿನಗೆ ಪಾರುಪತ್ಯವನ್ನು ಕೊಟ್ಟವರು ಯಾರು? 14 ಲೋಕಗಳಲ್ಲಿಯೂ ನನ್ನನ್ನು ಪ್ರಶ್ನಿಸುವವರಿಲ್ಲ. 3 ಕಣ್ಣಿನ ಒಡೆಯ ಆ ಮುಕ್ಕಣ್ಣ ಕೈಲಾಸವಾಸಿ, ಅವನೇ ನನ್ನನ್ನು ಪ್ರಶ್ನಿಸುವುದಿಲ್ಲ. ನೀನು ಯಕಶ್ಚಿತ್ ಹಕ್ಕಿ ದಾರಿಗೆ ಅಡ್ಡ ನಿಂತಿದ್ದಿ, ದಾರಿಯನ್ನು ಬಿಡು, ನಡೆಯಲಿಂದ. ಇದು ನೀನು ಮಾಡುದು ಕಳ್ಳತನ ಅಲ್ವಾ? ಕಳ್ಳರು ಕದ್ದು ಕೊಂಡೊಯ್ಯುವಾಗ
ನಡೆ ನೀನು. ಅಯ್ಯರಕ್ಕಸನೆ, ನೀನು ಕದ್ದುಕೊಂಡು ಹೋಗುವಾಗ ಅದನ್ನು ತಡೆಯುವುದಕ್ಕೆ ಯಾರಿಗೂ ಅಧಿಕಾರವನ್ನು ಕೊಡಬೇಕಾದ ಅಗತ್ಯವೇ ಇಲ್ಲ. ಯಾಕೆ? ಕಳ್ಳತನ ಮಾಡಬಾರದಂತ ಕಾರ್ಯ ಅಧರ್ಮದ ಕಾರ್ಯ. ಧರ್ಮದ ಕಾರ್ಯದಲ್ಲಿ ಹೋಗುವಾಗ ರಾಜಕೀಯದಲ್ಲಿ ಯೋಚಿಸಬೇಕಾಗುತ್ತದೆ. ನಮಗೆ ಅಧಿಕಾರ ಉಂಟೋ, ಇಂಥದ್ದು ಮಾಡಬಹುದೋ ಮಾಡಬಾರದೋ ಅಂತ. ಆದರೆ ಅಧರ್ಮಿ ಅಂತ ನೀನು ಕದ್ದುಕೊಂಡು ಹೋಗುವಾಗ ತಡೆಯುವಂತ ಹಕ್ಕು ಎಲ್ಲರಿಗೂ ಇದ್ದದ್ದೇ. ಕಾಡಿನಲ್ಲಿ ಇದು ಸಾಕು ಪ್ರಾಣಿ ಒಂದನ್ನು ದುಷ್ಟ ಪ್ರಾಣಿ ಸಂಹರಿಸುವಾಗ ಉಳಿದ ಪ್ರಾಣಿಗಳು ರಕ್ಷಣೆ ಕೊಡುವುದು ಉಂಟು. ಅಂತ ಸಂಕಷ್ಟದಲ್ಲಿ ಹೆಣ್ಣು ಸಿಲುಕಿದ್ದಾಳೆ. ಅಧಿಕಾರ ಬೇಕೋ? ಅಧಿಕಾರ ಬೇಡ, ರಕ್ಷಿಸ್ತೇನೆ, ಬಿಟ್ಟು ಕೊಡ್ತೀಯಾ ಇಲ್ವೋ? ಇದನ್ನೆಲ್ಲ ಕೇಳಿ ಇಂಥ ವೇದದ ಪಾಠ ಮಾಡುವಂತಹ ಯೋಗ್ಯತೆ ನಿನ್ನಂತಹ ಹಕ್ಕಿಗಳಿಗಿಲ್ಲ. ಕೋಳೆತ್ತದನ್ನು ತಿನ್ನುವಂತಹ ಜಾತಿ ನನ್ನಂತಹ ಚತುರ್ವೇದಿಗೆ ನೀನು ಏನು ಬೋಧನೆ ಕೊಡುವುದು? ಭೂತದ ಬಾಯಲ್ಲಿ ಆಧ್ಯಾತ್ಮ, ದಾರಿ ಬಿಟ್ಟರೆ ಉಳಿದಿತ್ತು, ಇಲ್ಲವಾದರೆ ಚಂದ್ರಾಸದಿಂದ ಕತ್ತರಿಸಿ. ಈಗ ಕೊಳೆತದ್ದು ಮಾತ್ರ ಅಲ್ಲ, ಜೀವಂತ ಇದ್ದದ್ದು ತಿನ್ಲಿಕ್ಕೆ ಗೊತ್ತುಂಟು ಈ ಹಕ್ಕಿಗೆ. ಆದ್ದರಿಂದ ಕೊಳೆತದ್ದು ಬೇಡ, ಈ ಸರ್ತಿ ಜೀವಂತ ತಿನ್ನುವುದು. ಅಷ್ಟು ಮಾಡ್ತೇನೆ. ನೋಡೋಣ. ಎಲ್ಲ ಪಕ್ಷಿಯೇ ಯಾಕೆ ನಿಲ್ಲಿಸಿದ್ದು? ಬಿಟ್ಟು ಹೋಗ್ತೀಯಾ? ಅಲ್ಲ, ಯುದ್ಧ ನಡೆಯುತ್ತಾ ಉಂಟು. ಅದರ ಹೊತ್ತು ತುಂಬಾ ಆಯಿತು. ಯಾಕೆ? ನಾನು ಬಹಳ ಅವಸರದಲ್ಲಿದ್ದೇನೆ. ನನಗೆ ಬಹಳ ಶೀಘ್ರವಾಗಿಯೇ ಲಂಕೆಯನ್ನು ಸೇರಬೇಕು. ಅದರ ಸಮಯ ಕಳೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಮಾತು ಹೇಳುತ್ತಾ ಇದ್ದೇನೆ. ಏನು? ನಿನ್ನ ಅದೃಷ್ಟವೋ ನನ್ನ ಗ್ರಹಚಾರವೋ ಗೊತ್ತಿಲ್ಲ, ನಿರ್ಣಯ ಆಗುತ್ತಾ ಇಲ್ಲ, ಸೋಲು ಗೆಲುವು. ಆದ್ದರಿಂದ ನಾವು ಹೀಗೆ ಯುದ್ಧ ಮಾಡುವುದು ಯಾಕೆ? ಮತ್ತೆ ಮರ್ಮವ ತಿಳಿದು ಕಾದುವ. ಯಾಕಂದ್ರೆ ನನ್ನಲ್ಲಿ ಅಗಾಧವಾದಂತಹ ದೈಹಿಕ ಬಲ ಇದೆ. ನೀನೇ ಹೇಳಿಕೊಂಡೆ ಅಲ್ಲ, ನೈತಿಕ ಬಲ. ಅಂದ್ರೆ ನೈತಿಕವಾಗಿ ನೀನು ಎದುರಿಸ್ತಾ ಇದ್ದಿ. ಹಾಗಿರುವಾಗ ನಾವು ನಮ್ಮ ಪ್ರಾಣದ ಮರ್ಮವನ್ನು ಅರಿತೇ ಕಾದಿದ್ರೆ ಸೋಲು ಗೆಲುವಿನ ನಿರ್ಣಯ ಆದೀತು. ಆದ್ದರಿಂದ ನನ್ನ ಪ್ರಾಣದ ಮರ್ಮ ಏನು, ಎಲ್ಲಿ, ನಾನು ಹೇಳ್ತೇನೆ ಪ್ರಾಮಾಣಿಕವಾಗಿ. ನಿನ್ನದನ್ನು ನೀನು ಹೇಳು. ಆ ಮೂಲಕವಾಗಿ ಮತ್ತೆ ನಾವು ಯುದ್ಧವನ್ನು ಮಾಡುವ. ಬೇಗ ಮುಗಿಸುವ ಯೋಚನೆ. ಹೇಳು. ನನ್ನ ಪ್ರಾಣದ ಮರ್ಮ ಇದುವರೆಗೆ ಎಲ್ಲಿಯೂ ಹೇಳಿದವನಲ್ಲ. ಹಾಗಾಗಿಯೇ ನೋಡು, ಈ ಮೂರು ಲೋಕದವರು ಕೂಡ ನನ್ನೊಂದಿಗೆ ಸೋತು ನೆಲಕ್ಕೊರಗಿದ್ದು ಅವರಿಗೆ ಗೊತ್ತಿಲ್ಲ ಅದು. ಆದ್ದರಿಂದ ನೋಡು, ನನ್ನ ಬಲ ಕಾಲಿನ ಹೆಬ್ಬೆರಳಿನ ಎಡೆಯಲ್ಲಿರುವುದು ನನ್ನ ಪ್ರಾಣ. ಓಹೋ, ಸರಿ ಅರ್ಥ ಮಾಡಿಕೊ. ಹೆಬ್ಬೆರಳಿನ ಎಡೆಯಲ್ಲಿ ಅಲ್ಲಿ ಪ್ರಾಣ ಇರುವುದು, ನನ್ನ ಪ್ರಾಣ ಇರುವುದು. ನಿನ್ನದೆಲ್ಲಿ? Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ಗೊತ್ತೇ ಇಲ್ಲೋ ನಿನಗೆ? ಇಲ್ಲ, ನೀನು ಹೇಳುದೇ ಇಲ್ಲ. ಹಕ್ಕಿ ಬನ್ನಿಯ ಪಕ್ಷಿ ಜಾತಿಗೆ ಅಯ್ಯ, ಯುದ್ಧವನ್ನು ಬೇಗ ಮುಗಿಸೋಕೆ ಬೇಕಾಗಿ ಮರ್ಮವರಿತು ಕಾದು ಅಲ್ಲ. ನಿನ್ನಂತ ಹೆಡ್ಡ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಏನು ಏನು ಹೇಗೆ ಅದು? ಅಲ್ಲ, 14 ಲೋಕವನ್ನು ಗೆದ್ದವ ಒಂದು ಪಕ್ಷಿಗೆ ಜೀವ ಎಲ್ಲಿರುವುದಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿನ್ನಂತ ಹೆಡ್ಡ ಇದ್ದಾರ? ಅಲ್ಲ, ಅದು ಅದು ಕೆಲವೆಲ್ಲ ವಿಷಯಗಳುಂಟಲ್ಲ, ಬಹಳ ಗೌಪ್ಯ, ಅದು ಗೊತ್ತಾಗುವುದಿಲ್ಲ. ಈಗ ಈಗ ನನ್ನದು ಗೊತ್ತಾಗಿದೆ ಯಾರಿಗಾದರೂ? ಅಲ್ಲ, ನಿನ್ನದು ವಿಶೇಷವೇ, ಅಲ್ಲಿ ಯಾರಿಗೆ ಇರುವುದಿಲ್ಲ. ಆದರೆ ನನ್ನದು ವಿಶೇಷ ಅಲ್ಲ. ಯಾಕೆ? ಇಡೀ ಪಕ್ಷಿ ಜಾತಿಯವುಗಳಿಗೆ ಅದರ ರೆಕ್ಕೆಯಲ್ಲಿಯೇ ಜೀವ ಇರುವುದು, ಬೇರೆ ಎಲ್ಲೂ ಅಲ್ಲ. ಅದನ್ನು ತಿಳಿದ ಹೆಡ್ಡನಾಗಿ ಹೋಗಿದ್ದೀಯಲ್ಲ. ಓ, ರೆಕ್ಕೆಯಲ್ಲಿ ಹಕ್ಕಿಗೆ ರೆಕ್ಕೆಯ ಬಲ. ಬಲ ಬಲ ಅಂದ್ರೆ ಪ್ರಾಣವೇ. ಪ್ರಾಣ ಅಲ್ಲಿಯೇ ಇರುವುದು, ಅಲ್ಲಿಯೇ ಇರುವುದು. ನನ್ನದು ಹೇಳಿದೆ, ನಿನ್ನದು ಹೇಳಿದೆ. ಅಲ್ಲ, ನನ್ನದು ಆಗ ಹೇಳಿದ್ದೇನೆ, ಮರ್ತೋಗ್ಲಿಲ್ಲ ಅಲ್ಲ ನಿನಗೆ? ಅದು ಚೆನ್ನಾಗಿ ನೆನಪುಂಟು. ಬಲಕಾಲಿನ ಹೆಬ್ಬೆರಳಿನ ಎಡೆಯಲ್ಲಿ. ಎಡೆಯಲ್ಲಿ ಎಡಕಾಲಲ್ಲ, ಸರಿಯಾಗಿ ನೆನಪಿಟ್ಟುಕೋ. ಒಂದು ವೇಳೆ ಈಗ ಯುದ್ಧದಲ್ಲಿ ನಾನು ಸತ್ರು ನಾಳೆ ಲೋಕಕ್ಕೆ ಹೇಳಲಿಕ್ಕಾದ್ರೂ ನಿನಗೆ ನೆನಪು ಬೇಕಾಗುತ್ತೆ ಇಂಥದ್ದೇ ಕಡೆಯಲ್ಲಿ ಇರುವುದು ಅಂತ. ಹಾಗಾದ್ರೆ ಹೇಗೆ ಆರಂಭಿಸೋಣ? ಮರ್ಮವರಿತು ಕಾದುವುದು. ಕಾದುವುದಲ್ವೇ? ಏನಾಗ್ತದೆ ನೋಡೋಣ. ರೆಕ್ಕೆಗಳನ್ನು ಕತ್ತರಿಸಿದ್ದೇನೆ. ವರವ ಕೊಟ್ಟಳು ಸೀತೆ ರಾಮನ ಚರಣವನ್ನು ಕಂಡರು ಹೂವನಗವು. ರಾಮನ ಚರಣವನ್ನು ಕಂಡರು ಹೂವನಗವು. ಮರಣವಿಲ್ಲೆಂದೆನಲು ಕೊಂಡ ವರದಿ ನಡೆದ. ಅಯ್ಯ ಜಟಾಯು, ನಮ್ಮ ಮಾವನವರ ಗೆಳೆಯರಂತೆ ಆ ದುಷ್ಟನೊಂದಿಗೆ ಯುದ್ಧದಲ್ಲಿ ಕಾದಾಡಿದಂತಹ ಕಾಲಕ್ಕೆ ಅಧರ್ಮವಾಗಿ ನಿನ್ನ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡಿದ್ದಾನೆ. ಕೆಳಗೆ ಉರುಳುತ್ತಾ ಇದ್ದಿ. ಹೌದಮ್ಮ. ಇದೋ ನಮ್ಮವರು ಬರುವ ತನಕ, ನನ್ನ ವೃತ್ತಾಂತವನ್ನು ಅವರೊಡನೆ ಅರುವ ತನಕ ನಿನ್ನ ಪ್ರಾಣ ಪಕ್ಷಿ ಎಂಬುದು ನಿನ್ನ ದೇಹದಲ್ಲಿ ಇರಲಿ ಎಂಬುದಾಗಿ ವರವನ್ನು ಕೊಡುತ್ತಿದ್ದೇನೆ. ರಾಮ ರಾಮ ರಾಮ. ಮುಗೀತಾ ನಿನ್ನ ಆಲಾಪ? ಇನ್ನು ತಡ ಯಾಕೆ?
ಯಾಕೆ ತಡ, ಸಾಗುತ್ತೇನೆ ಲಂಕೆಯ ಕಡೆಗೆ. ಮೃಗವ ಕೊಂದ ದಶರಥಾತ್ಮಜರು ಬದಲೊಂದು ಮೃಗವ ನಿರ್ಮಿಸಿಕೊಂಡು ಜಾನಕಿಗೆ ಕೊಡಲೆಂದು ಮಿಗೆ ವಹಿಲದಿವು ಬಂದು ಜಾನಕಿಗೆ ಕೊಡಲೆಂದು ಮಿಗೆ ವಹಿಲದಿವು ಬಂದು ದಶರಥಾತ್ಮಜರು ಓ ತಮ್ಮ ಅಣ್ಣ, ಸೀತೆಯನ್ನ ರಕ್ಷಣೆ ಮಾಡಬೇಕು ಎನ್ನುವ ಹಾಗೆ ನಿನ್ನಲ್ಲಿ ಆಡಿ ನಾ ಬಂದವ. ಹೌದಣ್ಣ. ಆದರೆ ಹ್ಮ್ ಮೃಗವನ್ನು ಕೊಂದು ಪುನರಪಿ ಹಿಂತಿರುಗುವ ಕಾಲಕ್ಕೆ ನನ್ನ ಜೊತೆ ನೀ ಸೇರಿದವನಿದ್ದಿ. ನಿಜ. ನಡೆದ ಘಟನೆಗಳನ್ನೆಲ್ಲವನ್ನು ನನ್ನಲ್ಲಿಯೇ ನೀನು ಆಡಿದವನಿದ್ದಿ. ಹೌದಣ್ಣ. ಆದರೆ ಹ್ಮ್ ಮೃಗವನ್ನು ತರುತ್ತೇನೆ ಎನ್ನುವ ಹಾಗೆ ನಾ ಸೀತೆಗೆ ಆಡಿದವನಿದ್ದೇನೆ. ಹ್ಮ್ ಅಸುನೀಗಿದ್ರೇನು ಮಾಡಬೇಕು ಅಂತ ಕೇಳಿದ್ಲು, ಅವಳೇ ಆಡಿದ್ದಾಳೆ ತಾನೆ. ಹೌದು. ಅಸುನೀಗಿದ ಮೃಗವನ್ನಾದರೂ ತರಬೇಕು ಎನ್ನುವ ಹಾಗೆ. ಹ್ಮ್ ಅದರಿಂದ ನಾ ಕಂಚುಕವನ್ನು ಮಾಡಿಸಿಕೊಳ್ಳುತ್ತೇನೆ ಎನ್ನುವ ಹಾಗೆ. ಹಾ ಹಾಗಾದರೆ ಅವಳ ಬಯಕೆಯನ್ನು ಈಡೇರಿಸಬೇಕಾದ್ದು ನಮ್ಮ ಕರ್ತವ್ಯವೂ ಹೌದು. ಸತ್ಯ. ತಡ ಮಾಡುವುದು ಯಾಕೆ? ಹ್ಮ್. ಹೊತ್ತು ಮೀರುತ್ತಾ ಇದೆ. ಹಾ ಮೊದಲೇ ಇದು ರಾಕ್ಷಸರು ಸೇರಿಕೊಂಡಿರುವಂತಹ ಕಾನನ. ಹೌದು. ಸೀತೆಗೇನಾದರೂ ಆಪತ್ತುಗಳು ಬರಬಹುದೋ ಏನು. ಹಾ. ಹಾಗಾಗಿ ತಡ ಮಾಡುವುದಲ್ಲ, ಆದಷ್ಟು ಶೀಘ್ರವಾಗಿ ಪರ್ಣ ಕುಟೀರದೆಡೆಗೆ ಸಾಗೋಣ. ಹೋಗೋಣ ಹೋಗೋಣ. ಸಹಜ ಲಕ್ಷ್ಮಣ ಸರಸಿಜೆ ಕ್ಷಣ. ಮಡದಿಯಾದ ಸೀತೆ ಎಲ್ಲಿ ಹೋದಳು ಹಾಗಾದರೆ? ಹ್ಮ್ ಹುಡುಕಿದೆವು. ಎಷ್ಟು ಹುಡುಕಿದರೂ ಕೂಡ ಸೀತೆಯ ಇರ ಎನ್ನುವುದು ನಮಗೆ ಕಾಣಿಸುತ್ತಾ ಇಲ್ಲ, ಗೋಚರವಾಗುತ್ತಾ ಇಲ್ಲ. ಇಲ್ಲ. ಯಾಕೆ ಹೀಗಾಯಿತು? ಈತ ನಮ್ಮಯ್ಯನಿಗೆ ಸಕಲ ಋಣ ತನುಜಾಯ ಮಾತನಾಡಿಸು ತಮ್ಮ ಸಂಪಾತಿಗನುಜಾಯ. ಸೀತೆಯನ್ನರಸುತ್ತಾ ಅರಸುತ್ತಾ ಮುಂದೆ ಸಾಗಿದಾಗ ಹಾ ಅದೇನು ಕಾಣುತ್ತಾ ಇರುವುದು? ರಾಮ ರಾಮ ರಾಮ. ನಿನ್ನ ಪರಿಸ್ಥಿತಿಯನ್ನು ಕಾಣುವಾಗ ಹಾ. ನಮಗೂ ಕೂಡ ಬೇಸರವಾಗುತ್ತಾ ಉಂಟು. ಆದರೆ ಹಾ. ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಏನು? ಯಾರಿಂದ ಈ ರೀತಿಯದ್ದಾದಂತಹ ಪರಿಭವ ಹಾ. ನಿನಗೆ ಬಂದೊದಗಿತು? ದುರುಳ ರಾವಣ ಆತ. ರಾವಣ? ಹೌದು ರಾಮ. ಓ, ಒತ್ತಿಲಿದಂತ ಹೆಣ್ಣು ರಾಮ ಬೇರಾರು ಅಲ್ಲ. ಯಾರು? ಸೀತಾ ಮಾತೆ. ನನ್ನ ಸೀತಾ ಸೀತೆ? ಮಾತೆ, ಸೀತಾ ಮಾತೆ. ನನ್ನ ಸೀತೆ? ಹೌದು ರಾಮ, ಹೌದು ರಾಮ. ನಾನು ವಿಲವಿಲನೆ ಸಾಯುವ ಹೊತ್ತಿಗೆ ಆ ಸೀತಾ ಮಾತೆ ಒಂದು ಮಾತನ್ನು ಹೇಳಿದ್ರು. ಏನು? ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಈ ವಿಚಾರವನ್ನು ತಿಳಿಸುವವರೆಗೆ ನಿನ್ನ ಜೀವ ಹೋಗದಿರಲಿ ಎಂಬುದಾಗಿ. ರಾಮ ರಾಮ, ಈ ವಿಷಯಕ್ಕಾಗಿಯೇ ನಿನ್ನೊಡನೆ ಹೇಳುವುದಕ್ಕಾಗಿಯೇ ಜೀವ ಉಳಿದಿದೆ ರಾಮ. ಇಲ್ಲ, ಏನಾಗುವುದಿಲ್ಲ. ರಾಮ 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 ರಾಮ. Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, High Living Luxury Homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನ ಸಮ್ಮೇಳನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.